ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಮಂಗಳವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮೊನ್ನೆ ಒಂದು ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಹಾಕಿದ್ದೆ ಅಲ್ವಾ, ಸ್ಟಿಚಿಂಗ್ ವಿಡಿಯೋನು ತೋರಿಸಿ ಪೂಜಾ ಅಂತ ಕೇಳಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ಸಬ್ಬಕ್ಕಿ ಅಥವಾ ಸಾಬುದಾನ ಬಳಸ್ಕೊಂಡು ತಾಲಿಪಟ್ಟು ತುಂಬ ರುಚಿಯಾಗಿರುತ್ತೆ. ಆ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ಸಿಂಪಲ್ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬೆಳಗಿನ ತಿಂಡಿಗೋಸ್ಕರ ಅಂತ ಸಾಬುದಾನಿಂದ ತಾಲಿಪಟ್ಟುನ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೆಸಿಪಿ ಅಂತೂ. ಸಬ್ಬಕ್ಕಿನ ರಾತ್ರಿನೇ ನೆನೆ ಹಾಕ್ಕೊಂಡಿದ್ದೆ. ಒಂದು 4ರಿಂದ 5 ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಮಧ್ಯರಾತ್ರಿ ಎದ್ದೇಳಬೇಕಾಗುತ್ತೆ ಅಂತ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ಬೆಳಿಗ್ಗೆ ಅಷ್ಟರಲ್ಲಿ ಇಷ್ಟು ಚೆನ್ನಾಗಿ ನೆಂದಿರುತ್ತೆ. ಇದನ್ನು ನೆನೆಸ್ಕೊಂಡೇ ಮಾಡಬೇಕು, ಆವಾಗಲೇ ಟೇಸ್ಟಿಯಾಗಿ ಬರೋದು. ಇವಾಗ ಇದು ನೀರನ್ನೆಲ್ಲ ಶೋಧಿಸ್ಕೋಬೇಕು. ಒಂದು ತೂತುನ್ ಪೋಸಿಗಾದ್ರೂ ಹಾಕಿ ಶೋಧಿಸ್ಕೋಬೋದು, ಇಲ್ಲಾಂದರೆ ಆರಾಮಾಗಿ ಇದೇ ರೀತಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅನ್ನನ ಬಸಿತೀವಲ್ವ ಆ ಥರನಾದ್ರೂ ಶೋಧಿಸ್ಕೋಬೋದು. ಆದರೆ ನೀರನ್ನೆಲ್ಲ ಕಂಪ್ಲೀಟಾಗಿ ತೆಗೆದು ಬಿಡಬೇಕು. ತೆಗೆದಿದ ನಂತರ ಈ ಥರ ಇರುತ್ತೆ. ನನಗೆ ಈ ಸಬ್ಬಕ್ಕಿನ ನೆಂದ ಮೇಲೆ ನೋಡೋದೇ ಒಂಥರ ಖುಷಿ. ಬೆಳ್ಳಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ, ಒಳ್ಳೆ ಮುತ್ತು ಥರ ಕಾಣಿಸ್ತಾ ಇರುತ್ತೆ. ಯಾರಿಗೆಲ್ಲ ಈ ಥರ ಸಬ್ಬಕ್ಕಿನ ನೆನೆಸಿದ ನಂತರ ನೋಡೋದಕ್ಕೆ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಆಲೂಗಡ್ಡೆನೂ ಕೂಡ ಸಿಪ್ಪೆ ತೆಗೆದು ಬೇಯೋದಕ್ಕೆ ಇಟ್ಕೊಂಡಿದ್ದೆ, ಅದು ಕೂಡ ಬೆಂದಿರುತ್ತೆ. ನೀರನ್ನೆಲ್ಲ ಶೋಧಿಸ್ಕೊಂಡು ಈ ಥರ ಮ್ಯಾಶ್ ಮಾಡ್ಕೋಬೇಕು. ಒಂದು ಕೂಡ ಗಂಟಿರಬಾರ್ದು, ಕಂಪ್ಲೀಟಾಗಿ ಒಂಥರ ಪೇಸ್ಟ್ ಥರ ಆಗಿರಬೇಕು. ಅಂದರೆ ಫುಲ್ ಸ್ಮೂತಾಗಿ ಹಿಟ್ಟು ಥರ ರೆಡಿಯಾಗಿರಬೇಕು ಈ ಆಲೂಗಡ್ಡೆ. ಕೈಯಿಂದನಾದ್ರೂ ಮ್ಯಾಶ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಮ್ಯಾಶರಿಂದನಾದ್ರೂ ಕೂಡ ಸ್ಮ್ಯಾಶ್ ಮಾಡ್ಕೋಬೋದು. ಆದರೆ ಕಂಪ್ಲೀಟಾಗಿ ಒಂದು ಗಂಟಿಲ್ದಂಗೆ ರೆಡಿಯಾಗಿರಬೇಕು. ಆಲೂಗಡ್ಡೆನ ಈ ಥರ ಬೇಯಿಸಿ ಆದ್ರೂ ಸೇರಿಸ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ಹಸಿ ಆಲೂಗಡ್ಡೆ ಇರುತ್ತಲ್ವ ಅದನ್ನೇ ಸಿಪ್ಪೆ ತೆಗೆದು ತುರಿದು ಕೂಡ ಸೇರಿಸ್ಕೋಬೋದು. ಬೇಯಿಸ್ಕೊಂಡ್ರೆ ಈ ತಾಲಿಪಟ್ಟುನ ಜಾಸ್ತಿ ಹೊತ್ತು ತವ ಮೇಲೆ ಬೇಯಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಮೊದಲೇ ಬೇಯಿಸ್ಕೊಂಡು ಸೇರಿಸ್ಕೋತೀನಿ.
ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು, ಹಾಗೆಯೇ ಕರಿಬೇವಿನ ಸೊಪ್ಪು ಕೂಡ ಬೇಕು, ಹಾಗೆಯೇ ಹಸಿಮೆಣಸಿನಕಾಯಿ ಕೂಡ ಬೇಕು. ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಸೇರಿಸ್ಕೋತೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ಕೂಡ ಸೇರಿಸ್ಕೋಬೋದು. ಗ್ರೈಂಡ್ ಮಾಡಿಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ನಂತರ ಇಲ್ಲಿ ಇನ್ನೊಂದು ಪ್ಯಾನ್ಗೆ ಸ್ವಲ್ಪ ಕಡಲೆ ಬೀಜನ ಹಾಕಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಕೂಡ ಪೌಡರ್ ಮಾಡ್ಕೊಂಡು ಸೇರಿಸ್ಕೋಬೇಕು. ಅಂದರೆ ಕಂಪ್ಲೀಟಾಗಿ ಪೌಡರ್ ಅಂತ ಅಲ್ಲ, ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೋಬೇಕು. ಮಧ್ಯದಲ್ಲಿ ಒಂದೊಂದು ಸಿಗ್ತಾ ಇರುತ್ತೆ, ಅಂದರೆ ರೊಟ್ಟಿ ಥರ ತಟ್ಕೋತೀವಲ್ವ, ಆವಾಗ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಟೊಮ್ಯಾಟೊ ಚಟ್ನಿನಾದ್ರೂ ಹೊಂದಿಸ್ಕೋಬೋದು, ಇಲ್ಲ ಅಂತ ಅಂದರೆ ನಾರ್ಮಲ್ ತೆಂಗಿನಕಾಯಿ ಚಟ್ನಿನಾದ್ರೂ ಹೊಂದಿಸ್ಕೋಬೋದು, ಅದು ಇಲ್ಲಾಂದರೆ ಕಡಲೆಕಾಯಿ ಚಟ್ನಿ ಕೂಡ ಹೊಂದಿಸ್ಕೋಬೋದು. ಎಲ್ಲವೂ ಕೂಡ ಈ ತಾಲಿಪಟ್ಟುಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಅದನ್ನು ಕಂಪ್ಲೀಟಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಸಿಪ್ಪೆನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಮಿಕ್ಸಿನಲ್ಲಾದ್ರೂ ಗ್ರೈಂಡ್ ಮಾಡ್ಕೋಬೋದು, ಇಲ್ಲಾಂದರೆ ಕುಟಾಣಿಲಿ ಕೂಡ ಕುಟ್ಕೋಬೋದು, ಇಲ್ಲ ಅಂತ ಅಂದರೆ ಲಟ್ಟಣಿಗೆ ಇರುತ್ತಲ್ವ ಚಪಾತಿ ಮಾಡೋದು, ಅದನ್ನು ಸ್ವಲ್ಪ ಬಳಸ್ಕೊಂಡು ಕ್ರಷ್ ಕೂಡ ಮಾಡ್ಕೋಬೋದು. ನಿಮಗೆ ಹೆಂಗೆ ಅನುಕೂಲ ಆ ಥರ ನೀವು ಮಾಡ್ಕೋಬೋದು. ಕೆಲವ್ರಿಗೆ ಕಡಲೆ ಬೀಜ ಮಧ್ಯದಲ್ಲಿ ಸಿಕ್ಕಿದ್ರೆ ಇಷ್ಟ ಆಗೋದಿಲ್ಲ, ಅಂಥವರು ಸ್ವಲ್ಪ ಲೈಟಾಗಿ ಈ ಥರ ಸ್ವಲ್ಪ ತರಿಯಾಗಿರಬೇಕು, ಆ ಥರ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಕಡಲೆ ಬೀಜ ಇಷ್ಟನೇ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು, ಆದರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನಂತರ ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿ, ಖಾರಕ್ಕೆ ತಕ್ಕಂತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ನೀರನ್ನು ಹಾಕ್ತೇನೆ ತರಿಯಾಗಿ ರುಬ್ಕೋಬೇಕು. ನಂತರ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾವು ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿ ಇತ್ತಲ್ವ, ಅದನ್ನು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ನೋಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸ್ಗೂ ಕೂಡ ಮಾಡ್ಕೋಬೋದು. ತುಂಬ ಸಾಫ್ಟಾಗೂ ಕೂಡ ಮಾಡ್ಕೋಬೋದು, ಹಾಗೆಯೇ ಕ್ರಿಸ್ಪಿಯಾಗೂ ಕೂಡ ಮಾಡ್ಕೋಬೋದು. ನಾನು ಮೊದಲೇ ಹೇಳಿದಾಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ನೋಡಿ, ಇಷ್ಟ ಅಂದರೆ ನೀವು ಪದೇ ಮಾಡ್ಕೋಬೋದು. ನಂತರ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿನ ಹಾಕಿದ ಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಈ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಮತ್ತು ಈ ಕರಿಬೇವಿನ ಸೊಪ್ಪನ್ನ, ಅದನ್ನು ಇದರೊಳಗಡೆ ಸೇರಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಕ್ರಷ್ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜನೂ ಕೂಡ ಸೇರಿಸಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅದಾದ ನಂತರ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಆಲೂಗಡ್ಡೆ ಮತ್ತು ಸಬ್ಬಕ್ಕಿ ಹಾಕಿರುವಂಥ ಮಸಾಲೆ, ಉಪ್ಪು ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ, ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ನೋಡ್ತಿದ್ದೀರಾ ಅಲ್ವಾ, ಒಂದೆರಡು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಂತರ ನಾವು ನಾರ್ಮಲಾಗಿ ರೊಟ್ಟಿನ ತಟ್ಕೋತೀವಲ್ವ, ಅದೇ ಥರ ತಟ್ಕೊಳ್ಳೋದು. ಅದಕ್ಕೆ ಬೇಕಾದಷ್ಟು ಒಂದು ಉಂಡೆ ಥರ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಎಲ್ಲನೂ ಒಟ್ಟಿಗೆ ರೆಡಿ ಮಾಡಿಕೊಂಡ್ರೆ ನೀವು ರೊಟ್ಟಿ ತಟ್ಟೋವಾಗ ಈಸಿ ಆಗುತ್ತೆ. ಬೇಕು ಅಂದರೆ ಆವಾಗವಾಗ ತೆಗೆದು ಕೂಡ ತಟ್ಕೋಬೋದು. ಈ ಥರ ಉಂಡೆ ಮಾಡಿ ನಾರ್ಮಲ್ ಆಗಿ ನಾವು ಬಟರ್ ಪೇಪರ್ ಮೇಲೆ, ಇಲ್ಲ ಅಂತಂದರೆ ಒಬ್ಬಟ್ಟು ಶೀಟ್ ಮೇಲೆ, ಬಾಳೆ ಎಲೆ ಮೇಲೆ, ಇಲ್ಲಾಂದರೆ ಬಟ್ಟೆ ಮೇಲೆ ತಟ್ಟಿ ನಾವು ರೊಟ್ಟಿನ ಮಾಡ್ಕೋತೀವಲ್ವ, ಅದೇ ಥರ ತಟ್ಟಿ ಕಾದಿರುವಂಥ ಹೆಂಚು ಮೇಲೆ ಹಾಕಿ, ನಂತರ ಅದಕ್ಕೆ ತುಪ್ಪ, ಎಣ್ಣೆ ಏನಾದ್ರೂ ಹಾಕಿ ಎರಡೂ ಸೈಡು ಕೂಡ ಇದನ್ನು ಬೇಯಿಸ್ಕೋಬೇಕು. ಹಾಕಿದ ತಕ್ಷಣ ಇದನ್ನು ಟರ್ನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಅದು ಸ್ವಲ್ಪ ಸಾಫ್ಟ್ ಆಗ್ತಾ ಬರ್ತಾ ಇರುತ್ತೆ. ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಅದಾದ ನಂತರ ಟರ್ನ್ ಮಾಡಿ ಎರಡೂ ಸೈಡು ಕೂಡ ಈ ಥರ ಕಲರ್ ಚೇಂಜ್ ಆಗೋ ತನಕ ಇದನ್ನು ಬೇಯಿಸ್ಕೊಂಡ್ರೆ ಟೇಸ್ಟಿ ಆಗಿರುವಂಥ ಸಬ್ಬಕ್ಕಿ ತಾಲಿಪಟ್ಟು ರೆಡಿಯಾಗಿರುತ್ತೆ. ಎಷ್ಟು ಈಸಿ ಅಂದರೆ ಮಾಡ್ಕೊಳ್ಳೋದು. ನೆನ್ನೆ ರಾತ್ರಿನೇ ಸಬ್ಬಕ್ಕಿನ ನೆನೆಸಿಟ್ಬಿಡೋದು, ಬೆಳಿಗ್ಗೆ ಆಲೂಗಡ್ಡೆ ಬೇಯೋದಕ್ಕೆ ಇಟ್ಕೊಂಡ್ರೆ ಒಂದು 10 ನಿಮಿಷದಲ್ಲೆಲ್ಲ ಇದು ರೆಡಿಯಾಗಿ ಹೋಗ್ಬಿಡುತ್ತೆ. ಆದರೆ ಬಿಸಿಯಾಗಿ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನಾನು ಮೊದಲೇ ಹೇಳಿದಾಗೆ ಇದನ್ನು ಸಾಫ್ಟಾಗೂ ಕೂಡ ಮಾಡ್ಕೋಬೋದು. ಹಾಗೆ ಇದನ್ನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ವಡೆ ಥರ ಕೂಡ ಮಾಡ್ಕೋಬೋದು. ಅಂದರೆ ಡೀಪ್ ಫ್ರೈ ಮಾಡ್ಕೋತೀವಲ್ವ, ನಾರ್ಮಲಾಗಿ ಮಸಾಲೆ ವಡೆ, ಬೋಂಡಾ, ಉದ್ದಿನ ವಡೆ ಮಾಡ್ಕೋತೀವಲ್ವ, ಅದೇ ಥರ ತಟ್ಟಿ ವಡೆ ಥರ ಕೂಡ ಮಾಡ್ಕೋಬೋದು. ಎರಡೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಬೇಕು ಅಂದರೆ ಇದಕ್ಕೆ ನೀವು ಈರುಳ್ಳಿ ಮತ್ತು ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ತುರಿ ಎಲ್ಲನೂ ಹಾಕ್ಕೋಬೋದು. ಸಿಂಪಲಾಗಿ ಮಾಡ್ಕೋಬೇಕು ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ನಾನು ಮೊದಲು ಬಟರ್ ಪೇಪರ್ ಮೇಲೆ ಹಾಕಿ ತಟ್ಟಿ ಮಾಡ್ತಾಯಿದ್ದೆ. ಇವಾಗ ಬಟ್ಟೆಲೇ ತುಂಬ ಈಸಿ ಅನಿಸುತ್ತೆ ನನಗೆ. ನಾರ್ಮಲಾಗಿ ರೊಟ್ಟಿನೆಲ್ಲ ಬಟ್ಟೆಲೇ ತಟ್ಕೊಳ್ಳೋದ್ರಿಂದ ಇದು ಕೂಡ ಬಟ್ಟೆನಲ್ಲಿ ತಟ್ಟೆನೇ ಹಾಕ್ಕೋಬೋದು, ಈಸಿಯಾಗಿ ಕೂಡ ಮಾಡ್ಕೋಬೋದು ಅಂತ ಬಟ್ಟೆನಲ್ಲೇ ತಟ್ಟಿ ಇದನ್ನೆಲ್ಲ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮಾಡ್ಕೊಂಡಿದ್ದು ಕಡಲೆಕಾಯಿ ಚಟ್ನಿ. ನಾನು ಮೊದಲೇ ಹೇಳಿದಾಗೆ ಟೊಮ್ಯಾಟೊ ಚಟ್ನಿ, ಈರುಳ್ಳಿ ಚಟ್ನಿ, ಈ ಥರ ಎಲ್ಲ ಚಟ್ನಿಗೂ ಕೂಡ ಇದು ಹೊಂದ್ಕೊಳ್ಳುತ್ತೆ. ಆದರೆ ಸ್ವಲ್ಪ ಸ್ಪೈಸಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ನಾವು ಹಸಿಮೆಣಸಿನಕಾಯಿನೆಲ್ಲ ರುಬ್ಬಿ ಸೇರಿಸ್ಕೊಂಡಿರೋದ್ರಿಂದ ಇದು ಸ್ಪೈಸಿಯಾಗೇ ಇರುತ್ತೆ. ಚಟ್ನಿನೂ ಕೂಡ ಬೇಕಾಗಿಲ್ಲ, ಅದನ್ನು ಹಾಗೆ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ನಾನು ಮುರಿದು ಕೂಡ ತೋರಿಸ್ತೀನಿ ಯಾವ ಥರ ಸಾಫ್ಟಾಗಿ ರೆಡಿಯಾಗಿದೆ ಅಂತ. ಈ ರೀತಿ ಒಮ್ಮೆ ನೀವು ಕೂಡ ತಾಲಿಪಟ್ಟುನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಕಟ್ಟಿಂಗ್ ವಿಡಿಯೋ ಹಾಕಿದ್ದೆ ಅಲ್ವಾ, ಬ್ಲೌಸ್ ಕಟ್ಟಿಂಗ್ ವಿಡಿಯೋ, ಅದನ್ನು ತುಂಬ ಜನ ಸ್ಟಿಚಿಂಗ್ ಮಾಡಿ ಕೂಡ ತೋರಿಸಿ ಪೂಜಾ ಅಂತ ಹೇಳಿದ್ರಿ. ನನಗೆ ಟೈಮ್ ಇರಲಿಲ್ಲ, ಹಾಗಾಗಿ ಸ್ಟಿಚ್ ಮಾಡಿರಲಿಲ್ಲ. ಇವತ್ತು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ.
ತುಂಬ ಸಿಂಪಲ್ಲಾಗಿ ಸ್ಟಿಚಿಂಗ್ ವಿಡಿಯೋ ಕೂಡ ಶೇರ್ ಮಾಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಮಧ್ಯದಲ್ಲಿ ಒಂದೊಂದು ಟಿಪ್ಸ್ ಕೂಡ ಶೇರ್ ಮಾಡ್ತಾ ಇರ್ತೀನಿ. ವಿಡಿಯೋ ಇಂಟ್ರೆಸ್ಟ್ ಇರೋರು ಕೂಡ ನೋಡಿ, ಇಂಟ್ರೆಸ್ಟ್ ಇಲ್ಲದೆ ಇರೋರು ಕೂಡ ನೋಡಿ. ನಿಮಗೂ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಈಸಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು ಅಂತ. ನೆನ್ನೆನೇ ಪರ್ಫೆಕ್ಟಾಗಿ ಲೈನಿಂಗ್ ಪೀಸ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅಂದರೆ ಮೊನ್ನೆ ಕಟ್ ಮಾಡಿರುವಂಥದ್ದು. ಆ ಪೀಸ್ನ ಈ ಬ್ಲೌಸ್ ಪೀಸ್ ಇರುತ್ತಲ್ವ ಅದ್ರ ಮೇಲೆ ಈ ಥರ ಪ್ಲೇಸ್ ಮಾಡ್ಕೋಬೇಕು. ನಿಮಗೆ ಬಾರ್ಡರ್ ಮೇಲೆ ಬರಬೇಕಾ ಇಲ್ಲ ಬಾರ್ಡರ್ ಕೆಳಗಡೆ ಬರಬೇಕಾ ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಕರೆಕ್ಟಾಗಿ ನೀವು ಬ್ಲೌಸ್ ಪೀಸ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನು ಇಲ್ಲಿ ಗುಂಡು ಪಿನ್ಗಳನ್ನ ಪಿನ್ ಮಾಡ್ಕೋತಾ ಇದ್ದೀನಿ. ಈ ಥರ ಪಿನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಕೂಡ ಬಟ್ಟೆ ಆ ಕಡೆ ಈ ಕಡೆ ಆಗೋದು ಆ ಥರ ಎಲ್ಲ ಆಗೋದಿಲ್ಲ. ಕರೆಕ್ಟಾಗಿ ಈ ಬ್ಯಾಕ್ ಸೈಡ್ ಪೀಸ್ ಏನಿರುತ್ತೋ ಲೈನಿಂಗ್ ಪೀಸ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡು ಕೂಡ ಒಂದೇ ಕಡೆ ಇರುತ್ತೆ, ಹುಡುಕಾಡೋ ಅಗತ್ಯ ಇರೋದಿಲ್ಲ ಅಂತ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಳ್ಳುವಾಗ ಲೈನಿಂಗ್ ಪೀಸ್ಗಿಂತ ಮೇನ್ ಫ್ಯಾಬ್ರಿಕ್ ಒಂದು ಅರ್ಧ ಇಂಚಾದ್ರೂ ಜಾಸ್ತಿ ಇರಬೇಕು. ಆ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಸ್ವಲ್ಪನಾದ್ರೂ ಫ್ಯಾಬ್ರಿಕ್ ಉಳಿದಿರುತ್ತೆ, ನಾವು ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಹೆಚ್ಚು ಕಡಿಮೆ ಏನೂ ಆಗೋದಿಲ್ಲ, ಕೆಲವೊಂದು ಸರಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ 1 ಇಂಚ್ ಅಥವಾ ಅರ್ಧ ಇಂಚ್ ಎಕ್ಸ್ಟ್ರಾನ ಕಟ್ ಮಾಡ್ಕೋಬೇಕು. ಅದೇ ಥರ ಫ್ರಂಟ್ ಪಾರ್ಟ್ ಪೀಸ್ ಏನಿತ್ತು ಅಂದರೆ ಪ್ರಿನ್ಸಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ಪೀಸ್ಗಳನ್ನೂ ಇದೇ ಥರ ಪ್ಲೇಸ್ ಮಾಡಿಕೊಂಡು ಎಲ್ಲದಕ್ಕೂ ಕೂಡ ನೀಟಾಗಿ ಪಿನ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಅಂದರೆ ಕರೆಕ್ಟಾಗಿಯೇ ಇಟ್ಕೋಬೇಕು, ಅಂದರೆ ಉಲ್ಟಾ ಎಲ್ಲ ಇಟ್ಕೋಬಾರ್ದು. ಮೇನ್ ಫ್ಯಾಬ್ರಿಕ್ ಮೇನ್ ಪಾರ್ಟ್ ಏನಿರುತ್ತೆ ಅದು ಮೇಲ್ಗಡೆನೇ ಬಂದಿರಬೇಕು. ಅದ್ರ ಮೇಲೆ ಲೈನಿಂಗ್ ಪೀಸ್ನ ಇಟ್ಟು ಈ ಥರ ಕಟ್ ಮಾಡ್ಕೋಬೇಕು. ಇವಾಗ ಕಂಪ್ಲೀಟಾಗಿ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಎರಡೂ ಕೂಡ ಪೀಸ್ಗಳನ್ನ ಕಟ್ ಮಾಡಿಕೊಂಡು ರೆಡಿಯಾಗಿ ಆಗಿದೆ. ನಾನು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಈ ಎರಡೂ ಪೀಸ್ಗಳನ್ನೂ ಕೂಡ ಕಟ್ ಮಾಡ್ಕೊಂಡಿದ ನಂತರ ಈ ಥರ ಇರುತ್ತೆ ನೋಡಿ. ಇದು ಪ್ರಿನ್ಸಸ್ ಕಟ್ತು ಫ್ರಂಟ್ 3 ಭಾಗಗಳೇನಿತ್ತು ಅದು, ಅದಾದ ನಂತರ ಬ್ಯಾಕ್ ಸೈಡ್ದೇನಿದೆ ಅದು. ಹಾಗೆ ಇಲ್ಲಿ ಸ್ವಲ್ಪ ಸ್ಲೀವ್ಗೆ ಬಾರ್ಡರ್ ಕಡಿಮೆ ಅನಿಸ್ತಾ ಇತ್ತು, ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸಪ್ರೇಟಾಗಿ ಈ ಬಾರ್ಡರ್ನ ಕಟ್ ಮಾಡಿ ತೆಗೆದುಬಿಡ್ತೀನಿ. ಅದಾದ ನಂತರ ಈ ಸ್ಲೀವ್ ಪೀಸ್ ಏನಿತ್ತು ಅಂದರೆ ಈ ಲೈನಿಂಗ್ ಪೀಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಇದ್ರ ಮೇಲೆ ಅಂದರೆ ಮೇನ್ ಫ್ಯಾಬ್ರಿಕ್ ಮೇಲೆ ನೀಟಾಗಿ ಪ್ಲೇಸ್ ಮಾಡಿಕೊಂಡು ಅದ್ರ ಮೇಲೆ ಗುಂಡ್ಪಿನ್ಗಳನ್ನ ಪಿನ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಅದಾದ ನಂತರ ಕೊನೆಯಲ್ಲಿ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ಕೋತೀವಲ್ವ, ಆ ಟೈಮ್ನಲ್ಲಿ ಬಾರ್ಡರ್ನ ಅಟ್ಯಾಚ್ ಮಾಡ್ಕೋತೀನಿ. ಅದನ್ನು ಕೂಡ ಯಾವ ರೀತಿ ಅಟ್ಯಾಚ್ ಮಾಡ್ಕೋತೀನಿ ಅಂತ ಕೂಡ ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಅರ್ಥ ಆಯಿತು, ಏನಾದರೂ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ನ ಮಾಡಿರ್ತೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕೂಡ ರೆಡಿ ಆಯಿತು. ಇವಾಗ ಬ್ಯಾಕ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಕಾಣಿಸುತ್ತೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಅದ್ರ ಮೇಲೆ ನಾವು ಸ್ಟಿಚಿಂಗ್ನ ಹಾಕ್ಕೊಳ್ತಾ ಹೋಗಬೇಕು. ಆದರೆ ಈ ಪ್ಲೇಸಲ್ಲಿ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಅಂದರೆ ಹುಕ್ ಹಾಕ್ತೀನಲ್ವ, ಸೊ ಹಾಗಾಗಿ ಹಾಗೆ ಕೆಳಗಡೆನೂ ಕೂಡ ಸೇಮ್ ಒಂದು ಲೈನನ್ನು ಹಾಕಿ ಸ್ಟಿಚ್ ಮಾಡ್ಕೋಬೇಕು. ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಸ್ಟಿಚಿಂಗ್ ಕೂಡ. ಇದೊಂದನ್ನು ತೋರಿಸ್ತೀನಿ ನಾನು, ಇನ್ನು ಮಿಕ್ಕೊಂಡಿರುವಂಥದ್ದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತು ಸ್ಟಿಚಿಂಗ್ ಆದಮೇಲೆ ಔಟ್ಪುಟ್ನ ತೋರಿಸ್ತೀನಿ. ಮತ್ತು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ. ಇವಾಗ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೆ ನೆಕ್ ಡಿಸೈನ್ ಅದ್ರ ಮೇಲೆ ಸ್ಟಿಚಿಂಗ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಕೆಳಗಡೆನೂ ಕೂಡ ಈ ರೀತಿ ಸ್ಟಿಚಸ್ನ ಹಾಕಿ ನಂತರ ಈ ಗುಂಡ್ಪಿನನ್ನೆಲ್ಲ ತೆಗಿಬೇಕು. ತೆಗೆದಿದ ಮೇಲೆ ಎಕ್ಸ್ಟ್ರಾ ಪೀಸ್ ಏನಿತ್ತಲ್ವ ಅದನ್ನು 1/4 ಇಂಚಂಗೆ ಸ್ಟಿಚಿಂಗ್ ಎಲ್ಲಿ ಬಿದ್ದಿದೆ ಅಲ್ವಾ ಅದನ್ನು ಬಿಟ್ಟು 1/4 ಇಂಚಂಗೆ ಬಿಟ್ಟು ನೀವು ಕಟ್ ಮಾಡ್ಕೋಬೇಕು. ಈ ಡಿಸೈನ್ ಕೂಡ ಅದೇ ರೀತಿ ಕಟ್ ಮಾಡ್ಕೋಬೇಕು. ಈ ರೀತಿ ಓಪನ್ ಆಗುತ್ತೆ. ಈ 1/4 ಇಂಚ್ ಏನು ಬಿಟ್ಟಿರ್ತೀವಲ್ವ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಪುಟ್ಟದಾಗಿ ಕಟ್ಟಿಂಗ್ನ ಮಾಡ್ಕೋಬೇಕಾಗತ್ತೆ. ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ. ಯಾವುದೇ ಥರ ಕ್ಯಾನ್ವಸ್ ಏನು ಹಾಕ್ತೇನೆ ಸ್ಟಿಚಿಂಗ್ನ ಮಾಡ್ಕೋಬೋದು. ಫಿನಿಶಿಂಗ್ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಸೇಮ್ ಬೋಟ್ ನೆಕ್ಗೂ ಕೂಡ ಅದೇ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ನ ಮಾಡಿಕೊಂಡು ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಉಲ್ಟಾ ಮಾಡಿದ ಮೇಲೆ ಈ ಫಿನಿಶಿಂಗ್ ಏನಿದೆ ಅಲ್ವಾ ಅದಕ್ಕೆ ಒಂದು ಸೂಜಿ ಅಥವಾ ಕೈಯಿಂದಾನೆ ಕಿರುಬೆರಳಿಂದ ಮೂಲೆಗಳಿರುತ್ತಲ್ವ ಅದನ್ನು ನೀಟಾಗಿ ರೆಡಿ ಮಾಡ್ಕೋಬೇಕು. ಇವಾಗ ಈ ಥರ ಕಾಣಿಸುತ್ತೆ. ಇವಾಗ ಇದಕ್ಕೆ ಫಿನಿಶಿಂಗ್ ಕೊಟ್ಕೋಬೇಕು. ಇದ್ರ ಮೇಲೆ ಇನ್ನೊಂದು ಸ್ಟಿಚಸ್ನ ಹಾಕಿ ಈ ಥರ ಕ್ಲೋಸ್ ಮಾಡ್ಕೊಳ್ಳೋದು. ಇದನ್ನು ಜಾಯಿನ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು, ಬಟ್ ಜಾಯಿನ್ ಮಾಡ್ಕೊಳ್ಳೋದಕ್ಕಿಂತ ಹುಕ್ ಅಥವಾ ಯಾವುದಾದ್ರೂ ಡೋರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಮತ್ತು ಕೆಳಗಡೆನೂ ಕೂಡ ಇದೇ ರೀತಿ ಸ್ಟಿಚಿಂಗ್ನ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವಲ್ಪ ಫೋಕಸ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಈ ಥರ ಫಿನಿಶಿಂಗ್ ಬರುತ್ತೆ ನೋಡಿ. ಪರ್ಫೆಕ್ಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ. ಕ್ಯಾನ್ವಸ್ ಹಾಕಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ
ಈ ಸೈಡ್ ಅಂದರೆ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ಕೋತೀವಲ್ವ, ಆ ಸೈಡು ಕೂಡ ಒಂದು ಸ್ಟಿಚಿಂಗ್ನ ಹಾಕಿ ಕ್ಲೋಸ್ ಮಾಡ್ಕೋಬೇಕಷ್ಟೇ. ಕ್ಲೋಸ್ ಮಾಡ್ಕೊಂಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗಿಬೇಕು. ಕಟ್ ಮಾಡಿ ತೆಗೆದ್ಮೇಲೆ ಈ ಥರ ಫಿನಿಶಿಂಗ್ ಅನ್ನೋದು ಬರುತ್ತೆ, ಪರ್ಫೆಕ್ಟಾಗಿ ಕೂತ್ಕೊಂಡಿರುತ್ತೆ. ಹಾಗೆಯೇ ಇವಾಗ ಇದನ್ನೆಲ್ಲ ರೆಡಿ ಆದಮೇಲೆ ನಾವು ಟಕ್ಸ್ ಅನ್ನೋದಕ್ಕೆ ಒಂದು ಇಂಚ್ ಹಂಗೆ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಲ್ವ, ಆ ಟಕ್ಸ್ನ ಇಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಟಕ್ಗಳನ್ನ ಹಾಕ್ಕೋಬೇಕಾಗುತ್ತೆ. ಟಕ್ನೆಲ್ಲ ಹಾಕಿದ ನಂತರ ಫಿನಿಶಿಂಗ್ ಈ ಥರ ಕಾಣಿಸುತ್ತೆ. ಇದನ್ನು ಒಂದು ಸತಿ ಅಯನ್ ಮಾಡಿದ್ರೆ ಇನ್ನೂ ಪರ್ಫೆಕ್ಟಾಗಿ ಬಂದಿರುತ್ತೆ. ಆಲ್ಮೋಸ್ಟ್ ಬ್ಯಾಕ್ ಸೈಡ್ ಪೂರ್ತಿ ಮುಗ್ದಿದೆ. ಡೋರಿ ಒಂದು ಅಟ್ಯಾಚ್ ಮಾಡಬೇಕಷ್ಟೇ. ನನಗೆ ಗೊತ್ತಿಲ್ಲ ಇದಕ್ಕೆ ಡೋರಿ ಹಾಕ್ತೀನೋ ಇಲ್ಲಾಂದರೆ ಹುಕ್ ಹಾಕ್ತೀನೋ ಅಂತ, ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ ನಾನು. ಇವಾಗ ಬ್ಯಾಕ್ ಸೈಡ್ ಪೂರ್ತಿ ಕಂಪ್ಲೀಟಾಗಿ ರೆಡಿ ಆಯಿತು. ಇವಾಗ ಫ್ರಂಟ್ ಸೈಡಿಗೆ ಬಂದರೆ ನಾವು ಬ್ಯಾಕ್ ಸೈಡ್ ಯಾವ ರೀತಿ ನಾವು ಮಾರ್ಕ್ ಮಾಡಿ ಇಟ್ಕೊಂಡಿರೋ ಕಡೆ ಸ್ಟಿಚಿಂಗ್ನ ಹಾಕಿ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿ ಮತ್ತೆ ಅದನ್ನು ಉಲ್ಟಾ ಮಾಡಿರ್ತೀವಲ್ವ, ಸೊ ಅದೇ ಥರ ಇದನ್ನು ರೆಡಿ ಮಾಡಿಕೊಂಡು ಈ ಆರ್ಮ್ ಹೋಲ್ ಹತ್ರನೂ ಕೂಡ ನಾವು ಸ್ಟಿಚಿಂಗ್ನ ಹಾಕಿ ಕ್ಲೋಸ್ ಮಾಡ್ಕೊಂಡಿರಬೇಕು. ನೋಡಿ ಈ ಥರ ಕ್ಲೋಸ್ ಆಗಿದೆ. ಸುತ್ತಲೂ ಕೂಡ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಬಾಟಮಲ್ಲಿ ಬಿಟ್ಟು ಈ ಸುತ್ತಲೂ ಕೂಡ ಸ್ಟಿಚಿಂಗ್ನ ಹಾಕಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ತೋರಿಸ್ತಿದ್ದೀನಿ ನೋಡಿ ಈ ಥರ. ಬ್ಯಾಕ್ ಸೈಡ್ ನಾನು ತೋರಿಸ್ತಾ ಅಲ್ವಾ, ಸ್ಟಿಚಿಂಗ್ ಹಾಕಿ ಪಿನ್ನನ್ನೆಲ್ಲ ತೆಗೆದು ಉಲ್ಟಾ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಥರ ಫಿನಿಶಿಂಗ್ನ ಕೊಟ್ಕೊಳ್ಳೋದು. ಸೊ ಇವಾಗ ಫ್ರಂಟ್ ಸೈಡ್ದು ಒಂದು ಪಾರ್ಟ್ ರೆಡಿಯಾಗಿತ್ತು. ಇನ್ನು ಪ್ರಿನ್ಸಸ್ ಕಟ್ಟು 2 ಪೀಸ್ಗಳಿರುತ್ತಲ್ವ, ಅದನ್ನು ಈ ಥರ ಇರೋದನ್ನು ಈ ಥರ ಉಲ್ಟಾ ಮಾಡ್ಕೋಬೇಕು. ಇದಕ್ಕೆ ಫಸ್ಟ್ ಸ್ಟಿಚಿಂಗ್ ಹಾಕ್ಕೊಳ್ಳೋ ಅಗತ್ಯ ಇಲ್ಲ. ಫಸ್ಟ್ ಉಲ್ಟಾ ಮಾಡಿಕೊಂಡು ಅದಾದ ನಂತರ ನಾವು ಸ್ಟಿಚಸ್ನ ಹಾಕ್ಕೋಬೇಕಾಗತ್ತೆ. ನೋಡಿ ನಾನು ಯಾವ ರೀತಿ ಉಲ್ಟಾ ಮಾಡ್ತಿದ್ದೀನಿ ಅಂತ. ಪೀಸ್ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ನೀಟಾಗಿ ಇದೇ ಥರ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡಿದ್ಮೇಲೆ ಈ ಥರ ಪಿನ್ ಮಾಡಿಕೊಂಡು ಇದಕ್ಕೂ ಅಷ್ಟೇ ಸುತ್ತಲೂ ನಾನು ತೋರಿಸ್ತಿದ್ದೀನಲ್ವ ಈ ಪ್ಲೇಸಸ್ಸಲ್ಲಿ ಸ್ಟಿಚಿಂಗ್ನ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಆವಾಗ ಪೀಸ್ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರೋದಿಲ್ಲ. ಒಂದೇ ಸಾರಿ ನಾವು ಪೀಸ್ಗಳನ್ನ ಅಟ್ಯಾಚ್ ಮಾಡ್ಕೋಬೋದು ಅಂತ ಈ ಥರ ಸ್ಟಿಚಿಂಗ್ನ ಹಾಕಿ ಕ್ಲೋಸ್ ಮಾಡ್ಕೊಳ್ಳೋದಷ್ಟೇ. ಇವಾಗ ಸುತ್ತಲೂ ಕೂಡ ಹಾಕ್ಕೋಬೋದು, ಬರೀ ನಾವು ಅಟ್ಯಾಚ್ ಮಾಡೋ ಕಡೆನಾದ್ರೂ ಹಾಕ್ಕೋಬೋದು. ನಾನು ಬರೀ ಅಟ್ಯಾಚ್ ಮಾಡ್ತೀನಲ್ವ ಆ ಸೈಡಲ್ಲಿ ಮಾತ್ರ, ನಾನು ಏನು ತೋರಿಸ್ದೆ ನಿಮಗೆ ಅಲ್ಲಿ ಮಾತ್ರ ಹಾಕ್ಕೊಂಡಿರ್ತೀನಿ. ಇನ್ನು ಸೈಡ್ಸಲ್ಲೆಲ್ಲ ಹಾಕ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಹಾಕಿದ ನಂತರ ಈ ಎಕ್ಸ್ಟ್ರಾ ಪೀಸ್ಗಳಿರುತ್ತಲ್ವ ಅದನ್ನು ಕೂಡ ಕಟ್ ಮಾಡಿ ರಿಮೂವ್ ಮಾಡ್ಕೊಳ್ಳೋದು. ಈ ಥರ ಎಕ್ಸ್ಟ್ರಾ ಇದ್ದರೆ ರಿಮೂವ್ ಮಾಡ್ಕೋಬೋದು. ಕರೆಕ್ಟಾಗಿ ಕಟ್ ಮಾಡಿದ್ರೆ ಕೆಲವೊಂದು ಸಾರಿ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಈ ಥರ ಎಕ್ಸ್ಟ್ರಾ ಪೀಸ್ನ ಬಿಟ್ಟು ಕಟ್ ಮಾಡ್ಕೋಬೇಕು. ಇವಾಗ 2 ಪೀಸ್ನೂ ಅದೇ ಥರ ರೆಡಿ ಮಾಡಿಕೊಂಡು ನೋಡಿ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಈ ಥರ ಇಟ್ಕೊಳ್ಳಿ. ಒಂದು ಪೀಸ್ನ ಈ ಥರ ಉಲ್ಟಾ ಮಾಡ್ಕೋಬೇಕು. ಈ ಥರ ಉಲ್ಟಾ ಮಾಡಿ ನಂತರ ನೀವು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ ಅದೇ ರೀತಿ ಪೀಸ್ನ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಆವಾಗ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ. ಈ ಪೀಸ್ನು ಕೂಡ ಅದೇ ಥರ ಇಟ್ಕೊಂಡು ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದು. ಸ್ವಲ್ಪ ನಿಮಗೆ ಕಷ್ಟ ಅನಿಸುತ್ತೆ ಈ ಪ್ರಿನ್ಸಸ್ ಕಟ್ ಪೀಸ್ಗಳನ್ನ ಅಟ್ಯಾಚ್ ಮಾಡ್ಕೊಳ್ಳೋದು. ಕೆಲವೊಂದು ಸಾರಿ ಹೆಚ್ಚು ಕಡಿಮೆ ಅಂದರೆ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಹೊಲಿತಾ ಅದು ಅಭ್ಯಾಸ ಆಗಿಬಿಡುತ್ತೆ. ಇವಾಗ ನೋಡಿ 2 ಸೈಡು ಕೂಡ ಅಟ್ಯಾಚ್ ಮಾಡಿದ್ದಾಗಿದೆ. ಇವಾಗ ಹುಕ್ ಪಟ್ಟಿ ಮತ್ತೇ ಹುಕ್ ಹಾಕ್ತೀವಲ್ವ ಆ ಪಟ್ಟಿ ಕೂಡ ರೆಡಿ ಮಾಡ್ಕೋಬೇಕು. ಹಾಗೆಯೇ ಅದಕ್ಕಿಂತ ಮುಂಚೆ ಕೆಳಗಡೆ ಒಂದು ಫಿನಿಶಿಂಗ್ ಕೊಟ್ಕೋತಾ ಇದ್ದೀನಿ. ಇವಾಗ 1 ಇಂಚ್ ಅಥವಾ 2 ಇಂಚಷ್ಟು ಒಂದು ಪೀಸ್ನ ಕಟ್ ಮಾಡಿಕೊಂಡು ಲೈನಿಂಗ್ ಪೀಸ್ ಆದರೂ ಆಗಿರ್ಬೋದು, ಇಲ್ಲ ಅಂತಂದರೆ ಮೇನ್ ಫ್ಯಾಬ್ರಿಕ್ ಆದರೂ ಆಗಿರ್ಬೋದು, ಅದನ್ನು ಕೆಳಗಡೆ ಈ ಥರ ಒಂದು ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಅದನ್ನು ಉಲ್ಟಾ ಮಾಡಿಕೊಂಡು ಸ್ಟಿಚಿಂಗ್ನ ಹಾಕ್ಕೋಬೇಕಾಗುತ್ತೆ. ನಾವು ಬ್ಯಾಕ್ ಸೈಡ್ ಸ್ಟಿಚ್ ಮಾಡಿದಾಗ ಕೆಳಗಡೆನೂ ಕೂಡ ಸ್ಟಿಚಿಂಗ್ನ ಹಾಕ್ಕೊಂಡಿರ್ತೀವಿ, ಬಟ್ ಫ್ರಂಟ್ ಸೈಡಲ್ಲಿ ಹಾಕ್ಕೊಂಡಿರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಫ್ರಂಟ್ ಸೈಡಲ್ಲಿ ಒಂದು ಎಕ್ಸ್ಟ್ರಾ ಪಟ್ಟಿನ ಕೊಟ್ಟು ಸ್ಟಿಚಿಂಗ್ನ ಹಾಕ್ಕೋಬೇಕು. ಇವಾಗ ಆಲ್ಮೋಸ್ಟ್ ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ. ಇದಕ್ಕೆ ನಾನು ಹುಕ್ ಪಟ್ಟಿ ಮತ್ತು ಹುಕ್ ಹಾಕುವಂಥ ಪಟ್ಟಿನ ರೆಡಿ ಮಾಡ್ಕೋತೀನಿ. ಅದಕ್ಕೂ ಅಷ್ಟೇ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕ್ ಬೇಕು. ಮಧ್ಯಕ್ಕೆ ಒಂದು ಮಾರ್ಕ್ನ ಮಾಡಿಕೊಂಡು ಇದನ್ನು ಕಟ್ ಮಾಡಿ ಓಪನ್ ಮಾಡ್ಕೋಬೇಕು. ನೀವು ಬ್ಯಾಕ್ ಸೈಡ್ ಆದ್ರೂ ಹುಕ್ಕನ್ನು ಹಾಕ್ಕೋಬೋದು, ಫ್ರಂಟ್ ಸೈಡ್ ಆದ್ರೂ ಕೂಡ ಹುಕ್ ಪಟ್ಟಿನ ಮಾಡ್ಕೋಬೋದು. ಇಲ್ಲಿ ಹುಕ್ ಹಾಕ್ಕೊಳ್ಳೋದಕ್ಕೆ ಪಟ್ಟಿ ಬರುತ್ತಲ್ವ, ಅದಕ್ಕೆ ಮೇನ್ ಫ್ಯಾಬ್ರಿಕ್ನೇ ತೊಗೊಂಡಿದ್ದೀನಿ 1.5 ಇಂಚಷ್ಟು. ನಂತರ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ನ ಇದೇ ರೀತಿ ಇಟ್ಕೊಂಡು ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಸ್ವಲ್ಪ ಎಕ್ಸ್ಟ್ರಾ ಪೀಸ್ನೇ ಬಿಟ್ಕೊಂಡಿರಿ. ನಾನು ತೋರಿಸ್ತಿದ್ದೀನಲ್ವ ವಿಡಿಯೋದಲ್ಲಿ ಅದೇ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಸಾರಿ ವಿಡಿಯೋನ ನೋಡಿ ನೀಟಾಗಿ ಅರ್ಥ ಆಗುತ್ತೆ ನಾನು ಯಾವ ರೀತಿ ಅಟ್ಯಾಚ್ ಮಾಡ್ತಾಯಿದ್ದೀನಿ ಅಂತ. ಹಾಗೆಯೇ ತುಂಬ ಜನಕ್ಕೆ ಸ್ಲೀವ್ದು ಸ್ವಲ್ಪ ಡೌಟ್ಸ್ ಇತ್ತು. ಅದೇನಂತಂದರೆ ನಾರ್ಮಲ್ ಆಗಿ ಫ್ರಂಟ್ ಸ್ಲೀವ್ಗೆ ಸ್ವಲ್ಪ ಅಂದರೆ ಆರ್ಮ್ ಹೋಲ್ ಹತ್ರ ಒಂದು 1/4 ಇಂಚ್ ಹಂಗೆ ಬಿಟ್ಟು ಕಟ್ ಮಾಡ್ತಾರೆ, ಮತ್ತು ಸ್ಲೀವಲ್ಲೂ ಕೂಡ ಒಂದು 1/4 ಇಂಚ್ ಹಂಗೆ ಬಿಟ್ಟು ಕಟ್ ಮಾಡ್ತಾರೆ. ಆ ಫಿನಿಶಿಂಗ್ ನನಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಆ ಫಿನಿಶಿಂಗಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡೋದೇ ಇಲ್ಲ. ಅದೇ ಕರೆಕ್ಟ್ ಮೆಥಡ್ ಆ್ಯಕ್ಚುಲಿ. ಒಂದು 1/4 ಇಂಚ್ ಹಂಗೆ ಬಿಟ್ಟು ಕಟ್ ಮಾಡುವಂಥದ್ದು ಸ್ಲೀವ್ ಮತ್ತು ಸ್ಲೀವ್ ಅಟ್ಯಾಚಿಂಗ್ ಕಡೆ.
ಆದರೆ ನನಗೆ ಆ ಫಿನಿಶಿಂಗ್ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಬ್ಲೌಸ್ ಸ್ಟಿಚ್ ಮಾಡೋದಾಗಿರ್ಬೋದು, ಕುರ್ತಾಗಳನ್ನ ಸ್ಟಿಚ್ ಮಾಡೋದಾಗಿರ್ಬೋದು, ಗೌನ್ಸ್ಗಳನ್ನ ಸ್ಟಿಚ್ ಮಾಡೋದಾಗಿರ್ಬೋದು, ಯಾವುದಕ್ಕೂ ಆ ಫಿನಿಶಿಂಗಲ್ಲಿ ನಾನು ಆರ್ಮ್ ಹೋಲ್ ಕಟ್ ಮಾಡೋದೇ ಇಲ್ಲ. ಎರಡೂ ಅಂದರೆ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಎರಡಕ್ಕೂ ಕೂಡ ಸೇಮ್ನೇ ಇಟ್ಕೋತೀನಿ. ಆವಾಗಲೇ ಫಿನಿಶಿಂಗ್ ನನಗೆ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ನಾನು ಅದೇ ಥರ ನಿಮಗೂ ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಆ ಥರ ಬೇಕು ಅಂತಂದರೆ ಒಂದು 1/4 ಇಂಚಂಗೆ ಬಿಟ್ಟು ಕಟ್ ಮಾಡಿಕೊಂಡು ಸ್ಲೀವ್ನು ಕೂಡ ಒಂದು 1/4 ಇಂಚಂಗೆ ಬಿಟ್ಟು, ಅಂದರೆ ಫ್ರಂಟ್ ಸೈಡ್ ಸ್ಲೀವ್ ಇರುತ್ತಲ್ವ ಅದು ಮತ್ತು ಫ್ರಂಟ್ ಸೈಡ್ ಆರ್ಮ್ ಹೋಲ್ ಏನಿರುತ್ತಲ್ವ ಅದನ್ನು ಕೂಡ ಒಂದು 1/4 ಇಂಚಂಗೆ ಬಿಟ್ಟು ಕಟ್ ಮಾಡಿ ಆನಂತರ ನೀವು ಅಟ್ಯಾಚ್ ಮಾಡ್ಕೋಬೋದು. ನನಗೆ ಆ ಫಿನಿಶಿಂಗ್ ಇಷ್ಟ ಆಗೋದಿಲ್ಲ, ಸೊ ಹಾಗಾಗಿ ನಾನು ಆ ಥರ ಸ್ಟಿಚ್ ಮಾಡೋದಿಲ್ಲ. ಹಾಗೆಯೇ ಇವಾಗ ಹುಕ್ ಹಾಕುವಂಥ ಪಟ್ಟಿನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಲೈನಿಂಗ್ ಪೀಸ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಎರಡು ಕೂಡ ಫಿನಿಶಿಂಗ್ ಆದಮೇಲೆ ಈ ಥರ ಕಾಣಿಸುತ್ತೆ. ಎಲ್ಲೂ ಕೂಡ ಹೆಚ್ಚು ಕಡಿಮೆ ಇಲ್ಲ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿರುತ್ತೆ. ಇವಾಗ ಸ್ಲೀವ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಲೀವ್ನ ಈ ರೀತಿ ಇಟ್ಕೊಂಡಿದ್ದೀವಿ ಆಯಿತಾ, ಪಿನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಹಾಗೆಯೇ ಸ್ವಲ್ಪ ಪೀಸ್ ಕಡಿಮೆ ಇತ್ತು ಅಂತ ಎಕ್ಸ್ಟ್ರಾ ಪೀಸ್ನ ಅಟ್ಯಾಚ್ ಮಾಡಿದ್ದೆ, ಲೈನಿಂಗ್ ಪೀಸ್ನ. ಅದನ್ನು ಈ ರೀತಿ ಉಲ್ಟಾ ಇಟ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಮೇನ್ ಪಾರ್ಟ್ ಮೇಲ್ಗಡೆನೇ ಇದೆ. ಈ ಲೈನಿಂಗ್ ಫ್ಯಾಬ್ರಿಕ್ದು ಈ ಥರ ಹೊರಗಡೆ ಕಾಣಿಸ್ಬೇಕು ಅಟ್ಯಾಚ್ ಮಾಡಿರೋದು. ಅದಾದಮೇಲೆ ಇಲ್ಲಿಗೆ ನಾವು ಸ್ಟಿಚಿಂಗ್ನ ಹಾಕಿ ಈ ರೀತಿ ಓಪನ್ ಮಾಡಿ, ಅದಾದ ನಂತರ ಇವಾಗ ಇದನ್ನು ಓಪನ್ ಮಾಡಿ ಈ ಥರ ಸ್ಟಿಚಿಂಗ್ನ ಹಾಕ್ಕೊಳ್ಳೋದು. ಸೇಮ್ ನಾವು ಬ್ಯಾಕ್ ಸೈಡ್ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ಮೆಥಡ್ನಲ್ಲಿ ಇದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಎರಡೂ ಸೈಡು ಕೂಡ ಅಂದರೆ ಎರಡೂ ಸ್ಲೀವ್ಗಳನ್ನು ಕೂಡ ಸ್ಟಿಚ್ ಮಾಡ್ಕೊಂಡಿದ್ಮೇಲೆ ಸುತ್ತಲೂ ಕೂಡ ಸ್ಟಿಚಸ್ನ ಹಾಕಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಬಾರ್ಡರ್ ಇತ್ತಲ್ವ ಅದನ್ನು 2 ಪೀಸ್ ಮಾಡ್ಕೊಂಡಿದ್ದೀನಿ. 2 ಪೀಸ್ ಮಾಡಿದ ಮೇಲೆ ಸುತ್ತಲೂ ಸ್ವಲ್ಪ ಜಾಗನ ಬಿಟ್ಟು ನಾನು ಕಟ್ ಮಾಡಿದ್ದೆ ಅಲ್ವಾ, ಅದನ್ನೆಲ್ಲ ಫೋಲ್ಡ್ ಮಾಡಿ ಸ್ಟಿಚಿಂಗ್ನ ಹಾಕಿ ಮತ್ತೆ ಕರೆಕ್ಟಾಗಿ ಮಧ್ಯಕ್ಕೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಅದಾದ ನಂತರ ಈ ಬಾರ್ಡರ್ನ 2 ಸ್ಲೀವ್ಗೂ ಕೂಡ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು. ನಿಮ್ಗೊಂದು ಐಡಿಯಾ ಇರುತ್ತೆ ಇದನ್ನು ನೋಡಿದ ತಕ್ಷಣ. ಆ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ಮೇಲೆ ಇವಾಗ ಬ್ಯಾಕ್ ಸೈಡ್ ಪಾರ್ಟ್ನ ಇಟ್ಕೊಂಡು ಈ ಫ್ರಂಟ್ ಸೈಡ್ ಪಾರ್ಟ್ನ ಉಲ್ಟಾ ಇಟ್ಕೊಂಡು ಈ ಥರ ನಾವು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು. ಶೋಲ್ಡರ್ನ ಅಟ್ಯಾಚ್ ಮಾಡಿದ ಮೇಲೆ ಈ ಸ್ಲೀವ್ ಏನಿತ್ತು ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಅದನ್ನು ಈ ಥರ ಕರೆಕ್ಟಾಗಿ ಇದೆಯಂತ ಚೆಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಕರೆಕ್ಟಾಗಿ ಬಂದಿರುತ್ತೆ. ನಿಮಗೆ ಸ್ಟಾರ್ಟಿಂಗ್ ಅಂದರೆ ಸ್ವಲ್ಪ ಏರುಪೇರು ಆಗ್ಬೋದು. ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಕರೆಕ್ಟಾಗಿ ಸ್ಲೀವ್ಸ್ನ ಕಟ್ ಮಾಡಿರ್ತೀರ. ಕಟ್ ಮಾಡಿದ ಮೇಲೆ ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋದಷ್ಟೇ. ಆ್ಯಕ್ಚುಲ್ ನಾವು ಫಿಟ್ಟಿಂಗ್ ಲೈನ್ ಏನು ಹಾಕ್ಕೊಂಡಿರ್ತೀವಿ 2 ಇಂಚಸ್ಗೆ ಬಿಟ್ಟು ಒಂದು ಫಿಟ್ಟಿಂಗ್ ಲೈನ್ ಅಂತ ಹಾಕ್ಕೊಂಡಿರ್ತೀವಲ್ವ, ಅಲ್ಲಿಗೆ ಸ್ಟಿಚಿಂಗ್ನ ಹಾಕಿ ನಾವು ಫಿನಿಶಿಂಗ್ನ ಕೊಟ್ಕೋಬೋದು. ಅದು ಸ್ವಲ್ಪ ಟೈಟ್ ಅನ್ನಿಸ್ತು ಅಂದರೆ ಅದಕ್ಕಿಂತ ಸ್ವಲ್ಪ ಜಾಗ ಬಿಟ್ಟು ನೀವು ಸ್ಟಿಚಿಂಗ್ನ ಹಾಕ್ಕೊಂಡ್ರೆ, ಅಂದರೆ ಮೊದಲನೇ ಸ್ಟಿಚಿಂಗ್ನೇ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬಂದಿರುತ್ತೆ. ಇನ್ನು ಸ್ಲೀವ್ಸ್ ಕೂಡ ನೋಡ್ತಾ ಇರ್ಬೋದು, ಅಟ್ಯಾಚ್ ಮಾಡಿರೋದು ಸ್ವಲ್ಪ ಮಾತ್ರ ಕಾಣಿಸ್ತಾ ಇದೆ, ಜಾಸ್ತಿ ಏನು ಕಾಣಿಸ್ತಾ ಇಲ್ಲ. ನೀಟಾಗಿ ಪರ್ಫೆಕ್ಟಾಗಿ ಬ್ಲೌಸ್ ರೆಡಿ ಆಗಿದೆ. ಇದಕ್ಕೆ ಡೋರಿನಾದರೂ ಹಾಕ್ಕೋಬೋದು ಬ್ಯಾಕ್ ಸೈಡ್, ಇಲ್ಲಾಂದರೆ ಹುಕ್ನ ಹಾಕಿ ರೆಡಿ ಮಾಡ್ಕೋತೀನಿ. ಹಾಗೆಯೇ ಫ್ರಂಟ್ಗೆ ಹುಕ್ಸ್ನೆಲ್ಲ ಹಾಕಿ ಕ್ಲೋಸ್ ಮಾಡ್ಕೋತೀನಿ. ಇಷ್ಟೇ ಸಿಂಪಲ್ಲಾಗಿ ನಮ್ಮ ಬ್ಲೌಸ್ಗಳನ್ನ ನಾವೇ ಸ್ಟಿಚ್ ಮಾಡ್ಕೋಬೋದು. ಕಟಿಂಗ್ ವಿಡಿಯೋ ಕೂಡ ಹಾಕಿದ್ದೀನಿ, ಲಾಸ್ಟ್ ವಿಡಿಯೋನ ಚೆಕ್ ಮಾಡಿ. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.